ವಿದ್ಯಾರ್ಥಿಗಳೇ, ಇಂದಿನ 8ನೇ ತರಗತಿಯ ದೈಹಿಕ ಶಿಕ್ಷಣದ ಪ್ರಾಥಮಿಕ ವಿಭಾಗದಲ್ಲಿ ಅಧ್ಯಾಯ 10 ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮಾನಸಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ, ಅದೇ ರೀತಿ ಮಾನಸಿಕ ಆರೋಗ್ಯದ ಇಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳ ಒಂದು ಅರಿವನ್ನು, ಅದೇ ರೀತಿ ಸಮತೋಲನಾತ್ಮಕ ಭಾವನೆಗಳ ಅರಿವು, ಈ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು ಮಾನಸಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ. ಮತ್ತು ಮಹತ್ವ, ಅದೇ ರೀತಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳ ಅರಿವು. ಮೂರನೇದು ಸಮತೋಲನಾತ್ಮಕ ಭಾವನೆಗಳ ಅರಿವು. ಈ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ಈ ಮಾನಸಿಕ ಆರೋಗ್ಯ ಅಂದರೆ ಏನು? ಇಲ್ಲಿ ನಾವು ನಿರಂತರವಾಗಿ ಬದಲಾಗುತ್ತಿರುವ ಒಂದು ಪರಿಸರಕ್ಕೆ ಒಂದು ತಕ್ಕಂತೆ ನಮ್ಮನ್ನು ಮಾರ್ಪಡಿಸಿಕೊಳ್ಳುವುದು ಹಾಗೂ ತನ್ನ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಒಂದು ಮಾಡಿಕೊಂಡು ಎಲ್ಲರ ಜೊತೆ ಒಂದು ಹೊಂದಾಣಿಕೆಯಿಂದ ಒಂದು ಜೀವನವನ್ನು ಸಾಗಿಸುವುದೇ ಇಲ್ಲಿ ಇಂದಿನ ನಮ್ಮ ಜೀವನದ ಗುರಿ. ಅಂದರೆ ನಾವು ಸಮಾಜದಲ್ಲಿ ನಿರಂತರವಾಗಿ ನಾವು ಪರಿಸರಕ್ಕೆ ತಕ್ಕಂತೆ, ಸಮಾಜಕ್ಕೆ ತಕ್ಕಂತೆ ನಾವು ಹೊಂದ್ಕೊಳ್ಬೇಕಾಗ್ತದೆ. ಆದರೆ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಇರಲಿಕ್ಕೆ ಆಗಲ್ಲ. ಸಮಾಜದ ಒಂದು ಆಗು ಹೋಗುಗಳ ಬಗ್ಗೆ, ಸಮಾಜದ ಒಂದು ವಿಚಾರಗಳ ಬಗ್ಗೆ, ಸಮಾಜದ ಒಂದು ನಡತೆಯನ್ನು ನಾವು ಅದರ ಒಂದು ಅನುಪಾಲನೆಯನ್ನು ನಾವು ಮಾಡಬೇಕಾಗ್ತದೆ. ಈ ಗುರಿ ಸಹ ನಮಗೆ ಒಂದು ನೆರವಾಗಬೇಕಪ್ಪ ಅಂತಂದರೆ ನಮಗೆ ನಮ್ಮ ವ್ಯಕ್ತಿತ್ವದ ಒಂದು ಐಕ್ಯದಿಂದಲೂ ಹಾಗೂ ನಮ್ಮ ಸಮತೋಲನದಿಂದಲೂ ಸಹ ಅದು ಕೂಡಿರಬೇಕಾಗ್ತದೆ. ಅಲ್ಲಿ ನಮಗೆ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಳಿಕ್ಕೆ ಒಂದು ಸಮಾಜದ ಒಂದು ಆ ಪರಿಸರಕ್ಕೆ ತಕ್ಕಂತೆ ನಾವು ಹೊಂದ್ಕೊಳ್ಳೋದು, ಸಮಾಜಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡಾಗ ಮಾತ್ರ ಇಲ್ಲಿ ನಾವು ಹೆಚ್ಚಾಗಿ ನಾವು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನ ಜೀವನದ ಮಾರ್ಗದಲ್ಲಿ ಬರುವಂಥ ಒಂದು ಜಟಿಲತೆಗೆ ಒಂದು ಪರಿಹಾರವನ್ನು ಅವನು ಕಂಡು ಹಿಡಿಯೋ ಸಹ ಅವನು ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಸಮಸ್ಯೆಗಳು ಏನೇ ಬಂದರೂ ಸಹ ಅಲ್ಲಿ ಸಮಾಜದಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಅಲ್ಲಿ ಕಂಡುಕೊಳ್ಳೋಕ್ಕೆ ಅವನು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಸಮಸ್ಯೆಗಳು ಬಂದಾಗ ಅದನ್ನು ನಾವು ಪರಿಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆ ಒಂದು ಇದರಲ್ಲಿ ಯಶಸ್ಸು ಮತ್ತು ಅಪಜಯವಾಗಲಿ ಅದು ಅವನ ಒಂದು ಪ್ರಯತ್ನದ ಒಂದು ಬುನಾದಿಯ ಮೇಲೆ ಅವಲಂಬಿಸುತ್ತದೆ. ಅವನು ಯಾವುದೇ ಒಂದು ಸಮಸ್ಯೆ ಬಂದಾಗ ಆ ಒಂದು
ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವನು ಪ್ರಯತ್ನವನ್ನು ಪಟ್ಟಾಗ ಅಲ್ಲಿ ಜಯನೂ ಸಿಗ್ಬೋದು, ಅಪಜಯನೂ ಸಿಗ್ಬೋದು. ಅದಕ್ಕೆ ಯಾವುದಕ್ಕೂ ಸಹ ಅಲ್ಲಿ ಅದು ಅವನ ಒಂದು ಬುನಾದಿಯ ಮೇಲೆ ಅವಲಂಬಿಸಿರ್ತದೆ. ಅವನು ಯಾವ ರೀತಿ ನಡೆದುಕೊಂಡು ಬಂದಿರ್ತಾನೋ ಅದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ತನ್ನ ಪ್ರಯತ್ನದಲ್ಲಿ ಅಪಜಯ ಮತ್ತೆ ಯಶಸ್ಸಾಗಿದ್ದಾಗ ಅವನಿಗೆ ಒಂದು ಆಶಾಭಂಗ ಉಂಟಾಗುತ್ತೆ. ಅವನು ಆ ಒಂದು ಯಶಸ್ಸನ್ನ ಕಾಣಲಿಲ್ಲ ಅಂದಾಗ ಅವನಿಗೆ ಒಂದು ಆಶಾಭಂಗ ಉಂಟಾಗ್ತದೆ. ಅಂದರೆ ಮನಸ್ಸು ಅಲ್ಲಿ ನೊಂದ್ಕೋಬಹುದು. ಈ ರೀತಿ ಅದನ್ನ ನೋಡ್ತೀವಿ. ಇಂಥ ಒಂದು ಸ್ಥಿತಿಯ ವ್ಯಕ್ತಿಯಲ್ಲಿ ಮಾನಸಿಕ ಒಂದು ಅಸಮತೋಲನಕ್ಕೆ ಕಾರಣವಾಗ್ತದೆ. ಅಲ್ಲಿ ಒಂದು ವ್ಯಕ್ತಿ ಒಂದು ಸಮಸ್ಯೆಯನ್ನ ಸಮಾಜದಲ್ಲಿ ಅದನ್ನ ಬಂದಾಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಅವನು ಯಶಸ್ಸನ್ನ ಕಾಣದೇ ಇದ್ದಾಗ ಅವನಿಗೆ ಒಂದು ಮನಸ್ಸಿನ ಮೇಲೆ ಒಂದು ಅಸಮಾಧಾನ ಉಂಟಾಗುತ್ತೆ. ಆ ಒಂದು ಮನಸ್ಸಿನ ಒಂದು ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರಿ ಅನ್ಯ ಮನಸ್ಕ ವ್ಯಕ್ತಿತ್ವದಲ್ಲಿ ಅವನಲ್ಲಿ ನಿರ್ಮಾಣವಾಗ್ತದೆ. ಅವನಿಗೆ ಅಸಮಾಧಾನ ಆದಾಗ ಅವನ ವ್ಯಕ್ತಿತ್ವದ ಮೇಲೆ ಅವನಿಗೆ ಒಂಥರ ಅಲ್ಲಿ ಅನ್ಯ ಮನಸ್ಸಿನ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ, ಮನಸ್ಸು ಬದಲಾಗ್ತದೆ ಅಂತಕ್ಕಂಥ ನಮಗೆ ತಿಳಿದು. ಇಂದಿನ ದಿನಗಳಲ್ಲಿ ನಮಗೆ ವ್ಯಕ್ತಿಗತ ಒಂದು ದೈಹಿಕ ಆರೋಗ್ಯ ಹೆಚ್ಚು ಮುಖ್ಯವೋ ಅದೇ ರೀತಿ ಮಾನಸಿಕ ಆರೋಗ್ಯವೂ ಸಹ ಅಷ್ಟೇ ಮುಖ್ಯ ಅಂತಕ್ಕಂಥ ನಮಗೆ ತಿಳಿದಿರುತ್ತೆ. ಈ ಮಾನಸಿಕ ಒಂದು ರೋಗಗಳನ್ನು ಹೋಗಲಾಡುವುದಕ್ಕಾಗಿ ಅಥವಾ ತಡೆಗಟ್ಟುವುದಕ್ಕಾಗಿ ಮಾನಸಿಕ ಆರೋಗ್ಯದ ಒಂದು ಅಧ್ಯಯನಕ್ಕೆ ನಾವು ಹೆಚ್ಚು ಮಹತ್ವವನ್ನು ಇಲ್ಲಿ ನೀಡಲಾಗ್ತದೆ. ಒಂದು ವ್ಯಕ್ತಿ ಅವನು ಆರೋಗ್ಯವಂತನಾಗಿ ಇರಬೇಕಾದಾಗ ದೈಹಿಕ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯ ಎರಡೂ ಸಹ ಬೇಕಾಗುತ್ತೆ. ಆದರೆ ದೈಹಿಕ ಆರೋಗ್ಯಕ್ಕಿಂತ ಈ ಮಾನಸಿಕ ಆರೋಗ್ಯ ಹೆಚ್ಚು ಪ್ರಾಮುಖ್ಯತೆಯನ್ನ ನಾವು ಕೊಡಬೇಕಾಗ್ತದೆ. ಅದಕ್ಕೆ ಅದೆಷ್ಟು ಮುಖ್ಯನೋ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯವೂ ಸಹ ಅಷ್ಟೇ ಮುಖ್ಯ ಅಂತಕ್ಕಂಥದ್ದು ನಮಗೆ ತಿಳಿದಿರಬೇಕಾಗ್ತದೆ. ವ್ಯಕ್ತಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಪಡೆಯಲಿಕ್ಕೆ ಒಂದು ಒಳ್ಳೆಯ ಗೌರವವನ್ನು ನಾವು ಇಟ್ಕೊಳ್ಳಿಕ್ಕೆ ಅಲ್ಲಿ ನಮಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಅವಶ್ಯಕತೆಯಾಗಿ ಬೇಕಾಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಮಾನಸಿಕ ರೋಗಗಳನ್ನು ನಾವು ಹೋಲಿಸೋಕೆ ಅಥವಾ ಆ ತಡೆಗಟ್ಟುವುದಕ್ಕಾಗಿ ಒಂದು ಮಾನಸಿಕ ಆರೋಗ್ಯದ ಒಂದು ಅಧ್ಯಯನಕ್ಕೆ ನಾವು ಹೆಚ್ಚು ಮಹತ್ವವನ್ನು ನಾವು ನೀಡಬೇಕಾದ್ರೆ ಇಲ್ಲಿ ನಂತರ ಮಾನಸಿಕ ಆರೋಗ್ಯದ ಅರ್ಥವನ್ನು ನಾವು ನೋಡಿದಾಗ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡ್ಬಿಟ್ಟು ಅಲ್ಲಿ ಜೀವನದ ಸಾಮಾನ್ಯ ಒತ್ತಡಗಳನ್ನು ಅವನು ನಿಭಾಯಿಸಬೇಕಾಗುತ್ತದೆ. ಅಂದರೆ ನಮ್ಮ ವಿಶ್ವಸಂಸ್ಥೆಯ ಪ್ರಕಾರ ಆರೋಗ್ಯ ಸಂಸ್ಥೆ ಪ್ರಕಾರ ಮಾನಸಿಕ ನಮಗೆ ಆರೋಗ್ಯ ಅಂದರೆ ಆ ವ್ಯಕ್ತಿ ಕ್ಷೇಮಕರವಾಗಿರ್ಬೇಕಾಗ್ತದೆ. ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡ್ಬಿಟ್ಟು ಜೀವನದ ಒಂದು ಸಾಮಾನ್ಯ ಒತ್ತಡಗಳನ್ನು ಅವನು ನಿಭಾಯಿಸಬೇಕಾಗ್ತದೆ ಮತ್ತು ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆಯನ್ನ ನೀಡ್ತಕ್ಕಂಥ ಸ್ಥಿತಿಯನ್ನ ಅದು ಹೊಂದಿರಬೇಕಾಗ್ತದೆ. ವ್ಯಕ್ತಿ ಅವನ ಒಂದು ಆರೋಗ್ಯ ಮತ್ತೆ ಅವನ ಸಾಮರ್ಥ್ಯಗಳನ್ನು ಅವನು ಅರಿತುಕೊಂಡ್ಬಿಟ್ಟು ಅವನ ಜೀವನದ ಒಂದು ಮಹತ್ವದ ಒತ್ತಡಗಳನ್ನ ಅವನು ನಿಭಾಯಿಸ್ಕೊಂಡು ಹೋಗಂತ ಒಂದು ಶಕ್ತಿಯನ್ನು ಅವನು ಅವನಲ್ಲಿ ಇರಬೇಕಾಗ್ತದೆ. ಅದು ಲಾಭದಾಯಕ ಕಾರ್ಯ ಒಂದು ನಿರ್ವಹಿಸಲು ಸಹ ತನ್ನ ಸಮಾಜಕ್ಕೆ ಅದು ಕೊಡುಗೆಯನ್ನು ನೀಡುವಂತ ಒಂದು ಸ್ಥಿತಿಯನ್ನು ಅದು ಹೊಂದಬೇಕಾಗ್ತದೆ.
ಇಲ್ಲಿ ನಮಗೆ ನಂತರ ಮಾನಸಿಕ ಆರೋಗ್ಯದ ಒಂದು ಮಹತ್ವವನ್ನು ನಾವು ನೋಡಿದಾಗ ಅಲ್ಲಿ ದೀರ್ಘಾಯುಷ್ಯ ಹಾಗೂ ಆರೋಗ್ಯ ಒಂದು ಬದುಕಿಗೆ ದೀರ್ಘಾಯುಷ್ಯ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ನಮ್ಮ ಬದುಕಿಗೆ ಉತ್ತಮವಾದಂತಹ ಮಾನಸಿಕ ಆರೋಗ್ಯ ಹೊಂದುವುದು ಮತ್ತು ಅದನ್ನು ನಾವು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ನಮಗೆ ಮಾನಸಿಕ ಆರೋಗ್ಯದಿಂದ ನಮಗೆ ಏನು ಲಾಭ ಇದೆ, ಅದನ್ನು ನಾವು ಯಾವ ರೀತಿ ಮಾಡಬೇಕಾಗ್ತದೆ ಅಂದರೆ ನಾವು ದೀರ್ಘಾಯುಷ್ಯ ಒಂದು ಜೀವನಕ್ಕೆ ಬದುಕಿಗೆ ಒಂದು ಆರೋಗ್ಯಕರವಾದಂಥ ಒಂದು ಬದುಕಿಗೆ ಉತ್ತಮವಾದಂಥ ಒಂದು ಮಾನಸಿಕ ಆರೋಗ್ಯ ಹೊಂದುವುದು, ಅದನ್ನು ಕಾಪಾಡಿಕೊಳ್ಳುವುದು ನಮಗೆ ಬಹಳ ಅತ್ಯುತ್ತಮವಾದಂಥ ಒಂದು ಅವಶ್ಯಕ. ಇದರ ಕೊರತೆಯಿಂದಾಗಿ ವ್ಯಕ್ತಿಯ ಒಂದು ಆತ್ಮಗೌರವ, ಸಂಬಂಧಗಳು ಹಾಗೂ ದಿನನಿತ್ಯದ ಒಂದು ಕಾರ್ಯಕ್ಷಮತೆಗೆ ಧಕ್ಕೆ ಉಂಟಾಗುತ್ತದೆ. ನಾವು ಮಾನಸಿಕ ಆರೋಗ್ಯದಿಂದ ಸದೃಢರಾಗದೇ ಇದ್ದಾಗ ಅಲ್ಲಿ ಏನಾಗುತ್ತೆ, ಸಮಾಜದಲ್ಲಿ ಒಂದು ಆತ್ಮಗೌರವ, ಸಂಬಂಧಗಳು, ದಿನನಿತ್ಯದ ಒಂದು ಕಾರ್ಯಕ್ಷಮತೆಯ ಬಗ್ಗೆ ನಮಗೆ ಧಕ್ಕೆ ಉಂಟಾಗುತ್ತೆ. ಮನಸ್ಸು ಸರಿ ಇಲ್ಲ ಅಂದರೆ ನಾವು ಯಾವುದೇ ಕೆಲಸವನ್ನು ಸಹ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸಾಧ್ಯವಾಗಲ್ಲ ಅಂತಂದರೆ ನಾವು ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿ ಆಸಕ್ತಿನೇ ಬರೋದಿಲ್ಲ. ಯಾವುದೇ ಒಂದು ವೈಯಕ್ತಿಕ ಕೆಲಸ ಇರ್ಬೋದು, ನಾವು ಎಲ್ಲಿ ಹೋಗ್ಬೇಕು ಸಹ ನಮಗೆ ಅಲ್ಲಿ ಮನಸ್ಸಿರ್ಬೇಕು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸಹ ನಮಗೆ ಅದರ ಬಗ್ಗೆ ಮನಸ್ಸಿದ್ದರೆ ಮಾತ್ರ, ನಾವು ಆಸಕ್ತಿಯನ್ನು ಹೊಂದಿದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಇದು ಮನಸ್ಸು ಸರಿಯಿಲ್ಲ ಅಂದರೆ, ಮನಸ್ಸು ಸರಿಯಿಲ್ಲ, ಮೂಡಿಲ್ಲ ಅಂತಲ್ಲ, ಅದು ಮಾನಸಿಕ ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ. ಅದರಿಂದ ಅವನು ಹೊರ ಬಂದಿರಲ್ಲ. ಅದರಿಂದ ಏನು ಮಾಡ್ತಾರೆ, ಸಮಾಜದಲ್ಲಿ ಅಥವಾ ವೈಯಕ್ತಿಕವಾಗಿ ಅವನಿಗೆ ಧಕ್ಕೆ ಉಂಟಾಗ್ತದೆ. ಸಮಾಜದಲ್ಲಿ ಒಂದು ಗೌರವ ಸಿಗೋದಿಲ್ಲ, ಆತ್ಮಗೌರವ ಸಿಗೋದಿಲ್ಲ. ಇದರಿಂದ ಅವನಿಗೆ ಒಂದು ನಿತ್ಯದ ಒಂದು ಕಾರ್ಯಕರ್ತರಲ್ಲಿ ಅವನಿಗೆ ಧಕ್ಕೆ ಉಂಟಾಗ್ತದೆ. ಇವೆಲ್ಲವೂ ಸಹ ನೋಡ್ತಾ ಹೋದಾಗ ಇದರಿಂದ ವ್ಯಕ್ತಿಯ ಒಂದು ದೈಹಿಕ ಆರೋಗ್ಯದ ಮೇಲೆ ಬಾರಿಯಲ್ಲಿ ಪರಿಣಾಮ ಬೀಳುವ ಸಾಧ್ಯತೆಗಳಿವೆ. ಇವೆಲ್ಲ ಸರಿ ಇಲ್ಲ ಅಂದಮೇಲೆ ಇವರ ಒಂದು ವ್ಯಕ್ತಿಯ ಒಂದು ದೈಹಿಕ ಆರೋಗ್ಯದ ಮೇಲೂ ಸಹ ಒಂದು ಪರಿಣಾಮವನ್ನ ಇದು ಬೀಳುತ್ತೆ. ಮನಸ್ಸಿಲ್ಲ ಅಂದ್ರೆ ನಾವು ಊಟ ಮಾಡ್ಲಿಕ್ಕೂ ಮನಸ್ಸು ಬರಲ್ಲ. ಮಾನಸಿಕವಾಗಿ ಒಂದು ಹೊಂದಿದೆ ಅಂದಾಗ ಅವನಿಗೆ ಬೇರೆ ಯಾರ ಕಡೆ ಹೆಚ್ಚು ಆಸಕ್ತಿಯನ್ನ ತೋರಿಸೋದಲ್ಲ. ಅವನು ಏನೋ ಒಂದು ಮನಸ್ಸಿನಂಗೆ ನೋಡಂಗೆ ಎಲ್ಲ ತೋರಿಸ್ತಾರೆ. ಆ ರೀತಿ ಆಗೋದ್ರಿಂದ ಇಲ್ಲಿ ನಮ್ಮ ದೈಹಿಕ ಆರೋಗ್ಯನೂ ಸಹ ಇಲ್ಲಿ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ನಮಗೆ ತಿಳಿತದೆ. ಮಾನಸಿಕ ಆರೋಗ್ಯದ ಕಡೆಯಿಂದಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಅಲ್ಲಿ ಏರುಪೇರು ಆಗೋದು ನಾವು ನೋಡ್ತೀವಿ. ಮಾದಕ ವಸ್ತುಗಳ ಸೇವನೆ, ಮದ್ಯಪಾನ, ಜಗಳ ಮತ್ತು ವಿನಾಶಕಾರಿ ಪ್ರವೃತ್ತಿಗಳು ಸಹ ಇದರಲ್ಲಿ ಪ್ರಮುಖವಾಗ್ತವೆ. ನಮಗೆ ಮನಸ್ಸೇ ಸರಿಯಿಲ್ಲ ಅಂದಮೇಲೆ ನಾವೇ ಮಾಡ್ತೀವಿ, ಆ ಚಟಗಳಿಗೆ ಬಲಿ ಆಗ್ತೀವಿ. ಚಟಗಳ ಅಭ್ಯಾಸಗಳು ನಮಗೆ ಬರ್ತವೆ. ಮಾನಸಿಕವಾಗಿ ನಮಗೆ ತೊಂದರೆ ಆದಾಗ, ಮನಸ್ಸು ಸರಿ ಇಲ್ಲದಾಗ ಏನು ಮಾಡ್ತಾರೆ, ಬೇರೆ ತಿರುಗಡೆ ದಾರಿ ತೋರಿಸುತ್ತದೆ. ಉದಾಹರಣೆ, ನಾವು ಈ ಚಟಾಕಿಯರು ಮನಸ್ಸು ಸರಿಯಿಲ್ಲಪ್ಪ, ಯಾಕೆ ಮೂಡ್ ಸರಿಯಿಲ್ಲ ಅಂತ ನಾವು ಹೋದ್ರೆ ಬಾರ ಯಾಕೆ ಮೂಡ ಸರಿಯಿಲ್ಲ ಬಾರ ಅಲ್ಲಿ ಹೋಗಿ ಒಂದು ದಮ್ಮಡಿ ಸರಿ ಹೋಗುತ್ತೆ. ಇಲ್ಲ ಮದ್ಯಪಾನಕ್ಕೆ ಹೋಗೋದು, ಸೇವನೆ ಮಾಡೋದು, ಬೇರೆ ಬೇರೆ ಚಟಗಳಿಗೆ ಅಲ್ಲಿ ಆಸ್ಪದ ಸಿಕ್ಕಂಗೆ ಆಗುತ್ತೆ. ವಿನಾಕಾರಣ ಅಲ್ಲಿ ಸುಮ್ಮನೆ ಅನಾವಶ್ಯಕ ಜಗಳಗಳು ಆಗ್ತವೆ. ಅದೇ ರೀತಿ ವಿನಾಶಕಾರಿ ಪ್ರವೃತ್ತಿಗಳ ಸಹಾಯದಲ್ಲಿ ನಮಗೆ ಹೆಚ್ಚು ಪ್ರಮುಖವಾಗ್ತವೆ. ಅಂದರೆ ನಮಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ
ಸರಿ ಇಲ್ಲದೆ ಇದ್ದಾಗ ನಾವು ನಮ್ಮ ಮನಸ್ಸು ಬೇರೆ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಅಲ್ಲಿ ಒಂದು ಚಟಗಳಿಗೆ ಅವನು ಬಲಿಯಾಗ್ತಾನೆ. ಇವೆಲ್ಲವೂ ಸಹ ನಾವು ನೋಡಿದಾಗ ನಮಗೆ ಎಷ್ಟು ಮುಖ್ಯ ಅಂದರೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಬಹಳ ಪ್ರಮುಖವಾದಂಥ ಅವಶ್ಯಕತೆ ಆಗ್ತದೆ ಅಂತ ತಿಳಿದಿದೆ. ಇಲ್ಲಿ ಉತ್ತಮವಾದಂಥ ಮಾನಸಿಕ ಆರೋಗ್ಯದಿಂದ ಸ್ವತಂತ್ರವಾಗಿ ನಮಗೆ ಕಾರ್ಯನಿರ್ವಹಿಸಬಹುದಂತಹ ಒಂದು ಆತ್ಮವಿಶ್ವಾಸ ಇರ್ತದೆ ನಮಗೆ. ಅಲ್ಲಿ ಉತ್ತಮವಾದಂಥ ಅವನಲ್ಲಿ ಉತ್ತಮವಾದಂಥ ಆರೋಗ್ಯವಾಗಿ ಇದ್ದಾಗ ಅವನಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಂತಕ್ಕಂಥ ಒಂದು ಭಾವನೆ ಅವನ ಮನಸ್ಸಲ್ಲಿ ಬರುತ್ತೆ. ಅವನಿಗೆ ಇದನ್ನು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಸಹ ಅವನಿಗೆ ಹೆಚ್ಚಾಗುತ್ತೆ. ಅವ್ರು ಚೆನ್ನಾಗಿದ್ದಾಗ ಇದು ಸಂತೋಷ ಪಡುತ್ತೆ, ಖುಷಿ ಪಡುತ್ತೆ, ಧೈರ್ಯ ಬರುತ್ತೆ, ಒಂದು ಆತ್ಮವಿಶ್ವಾಸ ಇರುತ್ತೆ. ಏನು ಮಾಡೋಣ ನೋಡಿ ಅದೇನಾಗುತ್ತೋ ಹೋಗೋಣ, ಆ ಕೆಲಸನ ನಾವು ಮಾಡಿದ್ವಿ, ಮಾಡೇ ಬರ್ತೀನಿ. ಈ ಥರ ಒಂದು ಧೈರ್ಯಗಳು ಹೆಚ್ಚಾಗ್ತವೆ. ಒಂದು ಆತ್ಮವಿಶ್ವಾಸ ಸಹ ಬರ್ತದೆ. ಆಮೇಲೆ ಬದಲಾದಂಥ ಒಂದು ಸನ್ನಿವೇಶಗಳಿಗೆ ತಕ್ಕಂತೆ ಅವನು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಅದು ಅಭಿವೃದ್ಧಿ ಆಗ್ತದೆ. ನಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಹ ನಾವು ಆರೋಗ್ಯವಂತರಾಗಿದ್ದೀವಿ ಅಂದರೆ ನಾವು ಯಾವುದೇ ಒಂದು ಸನ್ನಿವೇಶಗಳಿಗೆ ಯಾವುದೇ ಒಂದು ಸನ್ನಿವೇಶ ಬಂದಾಗ ಅದಕ್ಕೆ ಹೊಂದಿಕೊಳ್ಳುವಂಥ ಒಂದು ಮನಸ್ಸು ಒಂದು ಸಾಮರ್ಥ್ಯ ಅವರಲ್ಲಿ ಅಭಿವೃದ್ಧಿ ಆಗ್ತದೆ. ಅಂದರೆ ಯಾವುದನ್ನು ಸಹ ನಾವು ತಲೆ ಕೆಡುವಾಗೆ ಅವ್ನು ಆರೋಗ್ಯ ನಾವು ಹೋಗಿ ಬಿಡೋ ಕೊಡ್ಕೊಳ್ಳೋದು ಒಂದು ಏನೋ ಒಂಥರ ಅವನಲ್ಲಿ ಆತ್ಮಸ್ಥೈರ್ಯ ಆಮೇಲೆ ಆ ಒಂದು ಸಾಮರ್ಥ್ಯ ಅಭಿವೃದ್ಧಿ ಹೆಚ್ಚಾಗುತ್ತೆ. ಅವನಲ್ಲಿ ಯಾವ ಬಂದಕ್ಕೂ ಸಹ ಅವನು ಮಾಡ್ಕೊಳ್ಳಲ್ಲ. ಅಲ್ಲಿ ವಿನಾಶಕಾರಿ ಯಾವುದೇ ಜಗಳೂ ಸಹ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥದ್ದು ನಮಗೆ ತಿಳಿಯುತ್ತೆ. ಮಾನಸಿಕ ಆರೋಗ್ಯ ಚೆನ್ನಾಗಿರೋದ್ರೆ ನಮಗೆ ಭಾವನೆಗಳ ಮೇಲೆ ನಿಯಂತ್ರಣವನ್ನು ನಾವು ಹೊಂದಬಹುದು. ವ್ಯಕ್ತಿ ಆಸೆಗೆ ಭಾಳ ಇರುತ್ತೆ. ವ್ಯಕ್ತಿ ನಾವು ಆಸೆ ಪಟ್ಟು ನಾವು ಬೇರೆ ಏನೇನೋ ನಮಗೆ ಪಡಿಬೇಕು ಅಂತಂದು ಆಸೆ ಆಗ್ಬೋದು. ಆದರೆ ಇಲ್ಲಿ ಅವನು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಿದ್ದಂಥ ವ್ಯಕ್ತಿ ಅವನ ನಿಯಂತ್ರಣವನ್ನು ಮನಸ್ಸನ್ನು ಕಂಟ್ರೋಲ್ ಇರ್ತಕ್ಕಂಥ ಒಂದು ಸಾಮರ್ಥ್ಯ ಅವನಲ್ಲಿ ಇರುತ್ತೆ. ಯಾವುದೇ ಅವನು ಆಸೆಗೆ ಬಲಿಯಾಗೋದಿಲ್ಲ. ಮನಸ್ಸನ್ನು ಇಟ್ಟುಕೊಳ್ಳುವಂಥ ಒಂದು ಶಕ್ತಿ ಅವನಲ್ಲಿ ಇರ್ತದೆ. ಆ ನಿಯಂತ್ರಣವನ್ನು ಮಾಡಬಹುದು. ಮಾನಸಿಕ ಆರೋಗ್ಯದ ಒಂದು ಸಮಯ ಪ್ರಜ್ಞೆ ಅದು ಹೆಚ್ಚಾಗುತ್ತೆ. ನಾವು ಯಾವಾಗ ನಾವು ಆರೋಗ್ಯವಂತರಾಗಿದ್ವಿ, ನಾವು ಸಮಯವನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ನಮಗೆ ಮಾನಸಿಕ ಆರೋಗ್ಯ ಸಹ ಅಲ್ಲಿ ಉತ್ತಮವಾಗಿದ್ದಾಗ ನಮಗೆ ಜಾಸ್ತಿ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಭಾವನೆಗಳಾಗ್ಬೋದು, ಒಂದು ಆರೋಗ್ಯದಿಂದ ನಾವು ಇದ್ದಾಗ ಅಲ್ಲಿ ನಮಗೆ ಹೆಚ್ಚು ಒಂದು ಸಮಯದ ಕಡೆ ನಮಗೆ ಪ್ರಜ್ಞೆ ಬರುತ್ತೆ. ಅಲ್ಲಿ ನಾವು ಆರೋಗ್ಯವಾಗಿದ್ದು ಸಹ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಆರೋಗ್ಯವಾಗಿದ್ದಾಗ ನಮಗೆ ಇದನ್ನ ನಾವು ಯಾವ ಕೆಲಸವನ್ನು ಎಷ್ಟೊತ್ತು ಮಾಡಬಹುದು, ಎಷ್ಟೊತ್ತು ಬೇಕಾಗುತ್ತೆ, ನಾವು ಸಮಯವನ್ನು ಟೈಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಕೆಲಸವನ್ನು ಮಾಡ್ತಾ ಹೋದಾಗ ನಮಗೆ ಅದು ಎಲ್ಲ ಗೊತ್ತಾಗುತ್ತೆ. ನಂತರ ಅಲ್ಲಿ ಯಾವ ಕೆಲಸವನ್ನು ಎಷ್ಟೊತ್ತಿಗೆ ನಾವು ಮಾಡಬೇಕಾಗ್ತದೆ, ಯಾವುದೇ ರೀತಿ ಯಾವುದೇ ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ಒಂದು ಸಮಯವನ್ನು ನಾವು ಇಟ್ಕೋಬೇಕಾಗ್ತದೆ. ಸಮಯದ ಪ್ರಜ್ಞೆ ಅವನಲ್ಲಿ ಇರಬೇಕು. ಅದನ್ನು ನಾವು ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದಾಗ ಇಷ್ಟು ಟೈಮಲ್ಲಿ ಈ ಕೆಲಸವನ್ನು ಮಾಡಬಹುದು, ನಂತರ ಈ ಕೆಲಸವನ್ನು ಇಷ್ಟೊತ್ತಿಗೆ ಮಾಡಿ ಮುಗಿಸ್ಬೋದು, ಇಲ್ಲ ಮುಗಿಸೋಕ್ಕಾಗುತ್ತೋ ಇಲ್ವೋ
ಆ ಒಂದು ಪ್ರಜ್ಞೆ ಇಲ್ಲಿ ಅವನ ಆರೋಗ್ಯವಾಗಿ ಇದ್ದರೆ ಮಾತ್ರ, ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಅವನು ಆರೋಗ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ನಾನು ಏನನ್ನ ಕೆಲಸವನ್ನ ಮಾಡಬೇಕು, ಏನು ಕೆಲಸವನ್ನ ಮಾಡಬಾರ್ದು, ಆಮೇಲೆ ಎಷ್ಟು ಟೈಮಿಗೆ ಮಾಡಬಾರ್ದು. ನಾವು ಬೇರೆ ಕೆಲಸ ಮಾಡಲಿಕ್ಕೆ ಹೋಗೋಕ್ಕಾಗುತ್ತೆ ಅಲ್ವೋ, ಅದು ಪ್ಲಾನಿಂಗ್ ಇರುತ್ತೆ. ಅವನು ಏನೋ ಒಂದು ಪ್ಲಾನಿಂಗ್ ಇದನ್ನು ಮಾಡಿಬಿಟ್ಟು ನಾವು ಬೇರೆ ಕಡೆ ಎಲ್ಲ ಹೋಗೋದಿರುತ್ತೆ, ಇನ್ನೊಂದು ಕೆಲಸನೇ ಇರುತ್ತೆ, ಅಲ್ಲಿ ಆಗುತ್ತೋ ಇಲ್ಲೊಂದಲ್ಲಿ ಗೊಂದದಿಂದ ಅವನು ಹೊರ ಬರ್ಬೇಕಾಗುತ್ತೆ. ಅದು ಏನು ಮಾಡಬೇಕು, ಅವನು ಸಮಯ ಪ್ರಜ್ಞೆಯನ್ನ ಅವೆಲ್ಲ ವಿಚಾರವನ್ನು ಅವನು ಇಟ್ಕೊಂಡಾಗ ಆ ಸಮಯ ಪ್ರಜ್ಞೆ ಅವನಲ್ಲಿ ಮೂಡುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದಾಗ ಆ ಒಂದು ಪ್ರೀತಿ ಅವೆಲ್ಲವನ್ನು ಇಟ್ಕೊಂಡ್ಬಿಟ್ಟು ಅವನು ಕೆಲಸವನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತದೆ ಅಂತಕ್ಕಂಥದ್ದು ನಮಗೆ ತಿಳಿಸುತ್ತೆ. ಅವನು ಸಮಾಜದಲ್ಲಿ ಒಂದು ಉತ್ತಮವಾದಂಥ ಒಂದು ನಾಗರಿಕನಾಗಿ ಬದುಕಲು ಅದು ಸಾಧ್ಯವಾಗುತ್ತದೆ. ನಾವು ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಗೌರವವನ್ನು ನಾವು ಉಳಿಸ್ಕೊಳ್ಬೇಕು ಅಂದಾಗ ನಾವು ನಮ್ಮದಾದಂಥ ಅವನ ವೈಯಕ್ತಿಕ ಚಟಗಳಾಗ್ಬೋದು, ವೈಯಕ್ತಿಕ ಕೆಟ್ಟ ಕೆಲಸಗಳಾಗ್ಬೋದು, ಅವನ್ನೆಲ್ಲ ಅವನು ಮಾಡಿದಾಗ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ಯಾರು ಅವನ ಬಗ್ಗೆ ನಂಬಿಕೆಯನ್ನು ಇಡೋದಿಲ್ಲ, ಆಮೇಲೆ ವಿಶ್ವಾಸವನ್ನೇ ಗಳಿಸೋದಿಲ್ಲ. ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಅವನು ರೂಪಿಸ್ಕೊಂಡಂಥ ವ್ಯಕ್ತಿ ಊರಲ್ಲಿದ್ದಾಗ ಎಲ್ಲ ಅವನ ಜೊತೆಗೂಡ್ತಾರೆ, ಅವನ ವಿಶ್ವಾಸವನ್ನು ಮಾಡ್ತಾರೆ, ಅವನ ಸಂಘವನ್ನು ಮಾಡ್ತಾರೆ, ಆಮೇಲೆ ಸಂಬಂಧಗಳು ಹೆಚ್ಚಾಗ್ತದೆ. ಎಲ್ಲರೂ ಪ್ರೀತಿಯಿಂದ ಬರೋದು ಹೋಗೋದು ಮಾಡ್ತಾರೆ, ಸಂಬಂಧಗಳು ಹಾಗೆ ಉಳಿತವೆ. ಅದೇ ಅವ್ರು ಕೆಟ್ಟದಾದ್ರೆ ವ್ಯಕ್ತಿಯ ಭಾವನೆಗಳು ಕೆಟ್ಟ ರೀತಿಯಲ್ಲಿ ಅವನು ವರ್ತನೆಯನ್ನ ಅವನು ಮಾಡ್ತಾ ಇದ್ದಾಗ ಅಲ್ಲಿ ಏನಾಗುತ್ತೆ, ಅವನ ಬಗ್ಗೆ ನಂಬಿಕೆ ಇರೋದಿಲ್ಲ, ಪ್ರೀತಿ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿ ಅವನ ವ್ಯಕ್ತಿ ಬದುಕುತ್ತಾನ ಅನ್ನೋದ್ರ ಬಗ್ಗೆ ಅನಧ್ಯಯನ ಮಾಡ್ತಾರೆ. ಆ ರೀತಿ ಅನಧ್ಯಯನ ಮಾಡೋವಾಗ ಏನಾಗುತ್ತೆ, ಅವನ ವ್ಯಕ್ತಿತ್ವ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾವನೆಗಳನ್ನ ಅವನು ಇಟ್ಕೋಬೇಕಾಗ್ತದೆ, ರೂಢಿಸ್ಕೊಳ್ಬೇಕಾಗ್ತದೆ. ಅದು ರೂಢಿಸ್ಕೊಳ್ಬೇಕು ಅಂತಂದ್ರೆ ಅವನಲ್ಲಿ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಅವನು ಹೆಚ್ಚು ಅಭಿವೃದ್ಧಿಯನ್ನು ಪಡಿಸಬೇಕು. ಅವನು ಹೆಚ್ಚಾಗಿ ಅದನ್ನು ನಮಗೆ ಅವಶ್ಯಕತೆಯಾಗಿ ಬೇಕೇ ಬೇಕು. ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯವೂ ಸಹ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದು ಒಂದಕ್ಕೊಂದು ಬಿಟ್ಟು ಇರೋದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಉತ್ತಮವಾದಂಥ ಒಂದು ಸ್ಥಾನವನ್ನು ಪಡಲಿಕ್ಕೆ ಸಮಾಜದಲ್ಲಿ ಅವನಲ್ಲಿ ಒಳ್ಳೆಯ ಗುಣಗಳು, ಒಳ್ಳೆಯ ಭಾವನೆಗಳು ಅವನ್ನೆಲ್ಲವನ್ನು ಸಹ ಅವನು ಬೆಳೆಸಬೇಕು, ರೂಢಿಸಬೇಕಾಗುತ್ತೆ. ಅತಿ ಹೆಚ್ಚು ಈ ಊರಲ್ಲಿ ಕೂಡ ಉದಾಹರಣೆ ಅಂತಂದ್ರೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಬರುತ್ತೆ. ಅಲ್ಲಿ ಊರಲ್ಲಿ ಆ ಹಳ್ಳಿಯಲ್ಲಿ 4 ಜನ ಆ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಆಯ್ಕೆ ಮಾಡೋರು ಆ ಊರಿನ ಗ್ರಾಮಸ್ಥರು. ಪ್ರಜ್ಞೆ ತಿಳುವಳಿಕೆ ಬಂದಂತ ಅಲ್ಲೇನು ನಾವು ಅವನನ್ನ ಆ ಚುನಾವಣೆ ಸ್ಪರ್ಶಕ್ಕೆ ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ. ಆ ಒಂದು ಓಟನ್ನು ಹಾಕಬೇಕಾದ್ರೆ ಅವನಿಗೆ ಪ್ರಜ್ಞೆ ಇರಬೇಕು. ವ್ಯಕ್ತಿಗೆ, ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಪ್ರಜ್ಞೆ ಇದ್ದಾಗ ಅವನು ಆಲೋಚನೆ ಮಾಡ್ತಾನೆ, ನಾವು ಯಾರಿಗೆ ಓಟನ್ನು ಹಾಕಿದ್ರೆ ಗೆಲ್ಲಿಸಿದ್ರೆ ಸೂಕ್ತವಾಗುತ್ತೆ, ಅದರಲ್ಲಿ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ, ಯಾರು ಸಮಾಜದ ಕೆಲಸಗಳಿಗೆ ಅವನು ತೊಡಗಿಸ್ಕೊಂಡಿದ್ದಾನೆ,
ಎಲ್ಲ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾನೋ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಜ್ಞೆಯಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಮಾಡೋಕೆ ಏನ್ ಮಾಡ್ತಾರೆ, ಅಲ್ಲಿ ಸೂಕ್ತವಾದಂಥ ವ್ಯಕ್ತಿಯನ್ನ ಅಲ್ಲಿ ಆಯ್ಕೆ ಮಾಡಬೇಕಾಗ್ತದೆ. ಅವನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದಾಗ ಈ ಒಂದು ವಿಚಾರಗಳು ಅವನಲ್ಲಿ ಬರುತ್ತೆ. ಅವಾಗ ಯಾವ ವ್ಯಕ್ತಿಯನ್ನು ನಾವು ಆರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಅವನಿಗೆ ತಿಳಿತದೆ. ಅವಾಗ ಏನ್ ಮಾಡ್ತಾರೆ, ಇಲ್ಲಿ ಚುನಾವಣೆಗೆ ನಿಂತ ಅಭ್ಯರ್ಥಿಗಳಲ್ಲಿ ಯಾರು ಒಳ್ಳೆಯ ವ್ಯಕ್ತಿ ಇದ್ದಾನೆ, ಅವನಲ್ಲಿ ಒಳ್ಳೆಯ ಗುಣಗಳು ಏನಿದಾವೆ, ಅವನು ಏನ್ ಮಾಡ್ತಾನೆ, ನಾವು ಅವನು ಗೆಲ್ಸಿದ್ರೆ ಅವನು ಸೂಕ್ತವಾದ ವ್ಯಕ್ತಿನೇ ಅಂತ ನಾವು ವಿಚಾರ ಮಾಡ್ತೀವಿ. ಅದಕ್ಕೆ ನಾವು ಚುನಾವಣೆಗೆ ನಿಲ್ಬೇಕಾದ್ರೆ ಅವನಲ್ಲಿ ಒಂದು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದು ಅವನಲ್ಲಿ ಒಳ್ಳೆಯ ಗುಣಗಳನ್ನ ಅವನು ಬೆಳೆಸ್ಕೊಂಡಿದ್ದಾಗ ಸಮಾಜದ ಒಂದು ಕೆಲಸವನ್ನು ಮಾಡುವಂತ ಒಂದು ಪ್ರವೃತ್ತಿ ಅವನಲ್ಲಿದೆ. ಒಳ್ಳೆಯ ವ್ಯಕ್ತಿ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾನೆ, ಅವನಲ್ಲಿ ಒಳ್ಳೆಯ ಗುಣಗಳಿದ್ದಾವೆ ಅನ್ನೋ ಒಂದು ವಿಚಾರವನ್ನ ನಾವು ತಿಳ್ಕೋಬೇಕಾಗ್ತದೆ. ಬಟ್ ಅವನಲ್ಲೂ ಆ ಗುಣಗಳಿದ್ದಾಗ ಮಾತ್ರ ಸಮಾಜದಲ್ಲಿ ಅವನು ಒಳ್ಳೆಯ ವ್ಯಕ್ತಿ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಇಲ್ಲಾಂದ್ರೆ ಯಾರು ಸಹ ಅವನಿಗೆ ಅವನ ಒಂದು ವಿಶ್ವಾಸವನ್ನ ಮಾಡಲ್ಲ. ಅದರಲ್ಲಿ ಕೆಟ್ಟ ಚಟಗಳು, ಕೆಟ್ಟ ಏನಾದರೂ ಅಭ್ಯಾಸಗಳು ಅವೇನಾದ್ರೂ ಇದ್ದಾಗ ಅವನು ಆ ರೀತಿ ಅವನನ್ನ ಯಾರು ಸಹ ಸೇರೋದಿಲ್ಲ, ಮಾತಾಡ್ಸೋದಿಲ್ಲ. ಇವೆಲ್ಲ ವಿಚಾರಗಳು ನಮಗೆ ತಿಳಿದಿರ್ಬೇಕಾಗ್ತದೆ. ಅದು ಆ ವಿಚಾರ ತಿಳಿಯಬೇಕಪ್ಪ ಅಂದ್ರೆ ನಾವು ಏನ್ ಮಾಡಬೇಕು, ಮಾನಸಿಕವಾಗಿ ದೈಹಿಕವಾಗಿ ಸರಿ ಮತ್ತೆ ಮಾನಸಿಕವಾಗಿ ನಾವು ಆರೋಗ್ಯವಂತರಾಗಿರ್ಬೇಕು, ಸದೃಢರಾಗಬೇಕು ಅಂತಕ್ಕಂಥ ವಿಷಯ ನಮಗೆ ತಿಳ್ಕೊಂಡಿರ್ಬೇಕು. ಇದೆಲ್ಲವೂ ಸಹ ಒಂದು ಗುಣಗಳನ್ನು ನಾವು ಅತಿ ಹೆಚ್ಚು ಅವಶ್ಯಕವಾಗಿ ಈ ಒಂದು ಮಾನಸಿಕ ಮತ್ತೆ ದೈಹಿಕ ಆರೋಗ್ಯದ ಬಗ್ಗೆ ತಿಳ್ಕೊಂಡ್ರೆ ಮುಂದಿನ ವಿಷಯನ ಮುಂದಿನ ತರಗತಿಯಲ್ಲಿ